students. Today we are going to learn the next chapter, that is a software plus services. See here, we understood what is a software as a service. Software as a service ಒಂದಷ್ಟು ಸಾಫ್ಟ್ವೇರ್ಸ್ ಅನ್ನ ನಮಗೆ ಸರ್ವಿಸ್ ಆಗಿ ಕೊಡ್ಲಿಕ್ಕತ್ತಾರ. ಸೊ ಆ ಸರ್ವಿಸ್ ಆಗಿ ಕೊಟ್ಟಂತ ಸಾಫ್ಟ್ವೇರ್ಸ್ ಅನ್ನ ನಾವು ಯೂಸ್ ಮಾಡ್ಕೊಳ್ಳಿಕತ್ತೀವಿ ಫಾರ್ ದ ರೆಂಟ್. ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿತ್ತು. ಈ ಪಾಯಿಂಟ್ ನಿಮ್ಗೆ ಎಲ್ಲರಿಗೂ ಕೂಡ ಅರ್ಥ ಆಗ್ಯದ. ದಿಸ್ ಪಾಯಿಂಟ್ ಇಸ್ ಅಂಡರ್ಸ್ಟುಡ್ ಬೈ everyone. So now let me understand the software plus services. ಏನ್ ಹಿಂಗಂದ್ರ ಸಾಫ್ಟ್ವೇರ್ ಪ್ಲಸ್ ಸರ್ವಿಸಸ್ ಅಂದ್ರೆ ಏನ್ ಅರ್ಥ? ಸಿಂಪಲ್ ಒಂದು ಎಕ್ಸಾಂಪಲ್ ಮುಖಾಂತರ ಸಿಂಪಲ್ ವೇ ಒಳಗೆ ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಒಂದು ಎಕ್ಸಾಂಪಲ್, only one example I'm going to tell. It is related, not exactly like that, but it is related. ಅದೇ ರೀತಿನೇ ಇರ್ತದ. ಅದನ್ನ ಬರೀಲಿಕ್ಕೆ ಹೋಗ್ಬೇಡ್ರಿ ಎಕ್ಸಾಮ್ ಒಳಗಡೆ. ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಹೇಳ್ತಾ ಇದ್ದೀನಿ ನಾನು. ಅದೇ ರೀತಿನೇ ಇರ್ತದ, ಬಟ್ ಆ ಥರ ಪರ್ಫೆಕ್ಟ್ ಆ ಥರ ಅಂತ ಹೇಳಕ್ ಬರಂಗಿಲ್ಲ. 98% ಈ ಥರಾನೇ ನಾವು ಅನ್ಕೋಬಹುದು. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮುಖಾಂತರ ನಾವು ಆ ರೀತಿ ಅನ್ಕೋಬಹುದು. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಟಾಪಿಕ್, ವಿಲ್ ಹ್ಯಾವ್ ದ ಸೆಷನ್ ನೌ regarding software plus services. ನಿಮ್ದೊಂದು ಕಂಪ್ಯೂಟರ್ ಅದ. ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಪಡ್ತೀವಿ ಅಂತಂದ್ರ, ಸಾಫ್ಟ್ವೇರ್ ಆಸ್ ಅ ಸರ್ವಿಸಸ್ ಈಸ್ ಬೂಸ್ಟೆಡ್ ವಿತ್ ಸಾಫ್ಟ್ವೇರ್ ರನ್ನಿಂಗ್ ಲೋಕಲಿ. ಸಾಫ್ಟ್ವೇರ್ ರನ್ನಿಂಗ್ ಲೋಕಲಿ ಅದನ್ನ ಅರ್ಥ ಮಾಡ್ಕೊಳ್ಳೋಣಂತ. ಅದ್ರ ಜೊತೆ ನಾವು ಸಾಫ್ಟ್ವೇರ್ ಆಸ್ ಅ ಸರ್ವಿಸಸ್ ಅನ್ನ ಆಡ್ ಮಾಡ್ತೀವಿ, ಅದನ್ನ ಕೂಡ ಅರ್ಥ ಮಾಡ್ಕೊಳ್ಳೋಣಂತ. ಬೈ ಸೀಯಿಂಗ್ ಒನ್ ಸ್ಮಾಲ್ ಸ್ಟೋರಿ, ಒಂದು ಸ್ಮಾಲ್ ಕಥೆಯನ್ನ ಹೇಳ್ತೀನಿ. ಆ ಕಥೆ ಮುಖಾಂತರ ನಾವು ಒಂದಿಷ್ಟು ಪಾಯಿಂಟ್ಸ್ ಅನ್ನ ಅರ್ಥ ಮಾಡ್ಕೋತಾ ಹೋಗೋಣಂತ. ಈಗ ರಾಜು ಅಂತ ಒಬ್ಬ ವ್ಯಕ್ತಿ ಇದ್ದಾನ. ರಾಜು ಇಸ್ ಅ ಮ್ಯಾನ್ ಹೂ ಇಸ್ ಹ್ಯಾವಿಂಗ್ ಅ ಬ್ರೇಕ್ಫಾಸ್ಟ್. ಅವನು ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾ ಇದ್ದಾನ. Raju is doing a breakfast. Very good. The first point is clear. Raju is doing a breakfast. He's having some vada pav. Assume that he's having a vada pav. Vada pav tinlikatana. He's eating a vada pav. Very good. Raju idana. Raju vada pav anna tinlikatana. So he required sauce. Already he is having a vada pav in his plate. He required sauce to eat the vada pav. Very good. ಮೂರು ಅರ್ಥ ಆಯ್ತು ನನಗೆ. ರಾಜು ಅಂತ ಒಬ್ಬ ವ್ಯಕ್ತಿ ಅದನ್ನ ವಡಾ ಪಾವ್ ತಿನ್ಲಿಕ್ಕೆ ಪ್ರಯತ್ನ ಪಡ್ಲಿಕ್ಕತ್ತಾನ. ಆ ತಿನ್ಬೇಕು ಅಂತಂದಾಗ ಅವನಿಗೆ ಒಂದಷ್ಟು ಸಾಸ್ ಬೇಕಾಗ್ತದ. ಈ ಪಾಯಿಂಟಿಗೆ ಬರ್ತೀನಿ ನಾನು. ಈಸ್ ಹ್ಯಾವಿಂಗ್ ಅ ಒನ್ ವಡಾ ಪಾವ್ ಅಂಡ್ ಹೀಸ್ ರಿಕ್ವೈರ್ಡ್ ಅ ಸಾಸ್. ಸೊ ಹಿಲ್ ವಿಸಿಟ್ ದ ಶಾಪ್ ಅಂಡ್ ವಿಲ್ ಬೈ ದ ಸಾಸ್ ಅನ್ನ ತಗೊಂಡ್ ಬರ್ತಾನ. ಸಾಸ್ ಅನ್ನ ತಗೊಂಡ್ ಬಂದು ಸಾಸ್ ಹಾಕೊಂಡು he will eat the vada pav and had the breakfast. ಇಲ್ಲಿ ನಾ ಏನ್ ಅರ್ಥ ಮಾಡ್ಕೋಬೇಕಾಗ್ಯದ ಅಂದ್ರ, ಅವನು ವಡಾ ಪಾವ್ ಅನ್ನ ಪ್ರಿಪೇರ್ ಮಾಡ್ಕೊಂಡ. he locally installed the software, that is a vada pav. he brought some sauce from the outside because ಅವನಿಗೆ ಸಾಸ್ ಮಾಡ್ಲಿಕ್ಕೆ ಬರಂಗಿಲ್ಲ. he need to buy the sauce. ಸೊ ನೀವು ವಡಾನ ತಗೊಂಡ್ ಪಾವ್ನ ತಗೊಂಡ್ ಬರ್ತೀರಿ, ವಡಾನ ಪ್ರಿಪೇರ್ ಮಾಡ್ತೀರಿ, ವಡಾ ಪಾವ್ ಆಯ್ತು. ಸೊ ಈಗ ನನಗೆ ಸಾಸ್ ಬೇಕು. ಸಾಸ್ ಅನ್ನ ನಾನ್ ರೆಡಿ ಮಾಡಬಹುದು, ಬಟ್ ನನ್ಗದು ಬರಂಗಿಲ್ಲ. ಯಾರಿಗೆ? ರಾಜುಗ್ ಬರಂಗಿಲ್ಲ. ಸೊ ಅಂತ ಟೈಮ್ನಾಗ ಅವ ಏನ್ ಮಾಡ್ಬೇಕು? ಅವನ ಹತ್ರ ಆಲ್ರೆಡಿ ಒಂದ್ ವಡಾ ಪಾವ್ ಅದ, ಬಟ್ ಸಾಸ್ ಇಲ್ಲ. ಸಾಸ್ ಅವ ರೆಡಿ ಮಾಡ್ಕೊತ ಕೂಡ್ತೀನಿ ಅಂದ್ರೆ ಒಂದ್ 2 hours 3 hours 4 hours ವಡಾ ಪಾವ್ ಆರೋಗ್ಬಿಟ್ಟಿರ್ತದೆ, ಹಸು ಹೋಗಿರ್ತದೆ, ಎಲ್ಲಾನು ಹೋಗಿರ್ತದ. ಸೊ ಇಂಥ ಟೈಮ್ನಾಗ ಅವ ಏನ್ ಮಾಡ್ತಾನ ಅಂದ್ರೆ ಸೀದಾ ಶಾಪಿಗೆ ಹೋಗ್ತಾನ, ಒಂದಷ್ಟು ಸಾಸ್ ಅನ್ನ ತಗೊಂಡ್ಬಂದು ತನ್ನ ವಡಾ ಪಾವನ್ನ ತಿಂತಾನ. ಇದೊಂದು ಸ್ಮಾಲ್ ಸ್ಟೋರಿ ನನ್ನ ಕಡೆ ಅಂತ. ಸೊ ಈಗ ಆ ಸ್ಟೋರಿಗೆ ಕನೆಕ್ಟ್ ಮಾಡ್ತಾ ಇದನ್ನ ಅರ್ಥ ಮಾಡ್ಕೋತಾ ಹೋಗೋಣಂತ. ಇಲ್ಲಿ ನೀವು ರಾಜು ಅಂತ ಇಟ್ಕೋರಿ, ವಡಾ ಪಾವ್ ಬದ್ಲಿ ನಿಮ್ಮ ಹತ್ರ ಒಂದು ಸಾಫ್ಟ್ವೇರ್ ಅದ ಅಂತ ಇಟ್ಕೋರಿ. ಯಾವ್ದೋ ಒಂದು ಸಾಫ್ಟ್ವೇರ್. ಸೊ ಆ ಸಾಫ್ಟ್ವೇರ್ ವರ್ಕ್ ಆಗ್ಬೇಕು ಅಂತಂದ್ರ, ಆ ಸಾಫ್ಟ್ವೇರ್ ಕೆಲಸ ಮಾಡ್ಬೇಕು ಅಂತಂದ್ರ, ಆ ಸಾಫ್ಟ್ವೇರಿಗೆ ಒಂದಷ್ಟು ಡೇಟಾಸ್ ಬೇಕು, ಒಂದಷ್ಟು ಇನ್ಫಾರ್ಮೇಶನ್ಸ್ ಬೇಕು. ಆ ಇನ್ಫಾರ್ಮೇಶನ್ಸ್ ಎಲ್ಲಿಂದ ತಗೊಂಡ್ಬರ್ತೀನಿ ನಾನು? ಸೊ ಆ ಇನ್ಫಾರ್ಮೇಶನ್ಸ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ನನಗೆ ಹ್ಯೂಜ್ ಸ್ಪೇಸ್ ಬೇಕು. ಆ ಹ್ಯೂಜ್ ಸ್ಪೇಸ್ ಅನ್ನ
ನಾ ಏನು ಮಾಡ್ತೀನಿ ಅಂತಂದ್ರೆ ಒಂದು ಕ್ಲೌಡ್ ವೆಂಡರ್ ಹತ್ರ ತಗೋತೀನಿ, ಒಂದಷ್ಟು ಸಾಫ್ಟ್ವೇರ್ಸನ್ನು ತಗೋತೀನಿ. ಆ ಸಾಫ್ಟ್ವೇರಿಗೆ ಪ್ಲಸ್ ನನ್ನ ಸಾಫ್ಟ್ವೇರ್ ಲೋಕಲಿ ಏನು ನಾ ಇನ್ಸ್ಟಾಲ್ ಮಾಡೀನಿ ಅದನ್ನು ಆ್ಯಡ್ ಮಾಡಿಬಿಡ್ತೀನಿ. ಸಾಫ್ಟ್ವೇರ್ ಪ್ಲಸ್ ಸರ್ವಿಸಸ್, ದಟ್ ಈಸ್ ವಡಾಪಾವ್ ಪ್ಲಸ್ ಸಾಸ್. ನನ್ನ ಹತ್ರ ಒಂದು ಸಾಫ್ಟ್ವೇರ್ ಅದ, ಪ್ಲಸ್ ನಾನು ಒಬ್ಬರ ಕಡೆ ಹತ್ರ ಸರ್ವಿಸನ್ನು ತಗೊಳಿಕತ್ತೀನಿ. ಲೋಕಲಿ ನನ್ನ ಕಂಪ್ಯೂಟರ್ ಒಳಗಡೆ ಒಂದು ಸಾಫ್ಟ್ವೇರ್ ಅದ, ಕೆಲವೊಂದಷ್ಟು ಸರ್ವಿಸಸ್ಸನ್ನು ನಾನು ಅವ್ರ ಕಡೆ ಹತ್ರ ತಗೊಳಿಕತ್ತೀನಿ. ಯಾವ್ಯಾವ ಸರ್ವಿಸಸ್ ಹೆಂಗೆ ತಗೋತೀವಿ, ಏನು ಅಡ್ವಾಂಟೇಜ್ ಅದ, ಏನು ಡಿಸ್ಅಡ್ವಾಂಟೇಜ್, ನೆಕ್ಸ್ಟ್ ಟಾಪಿಕ್ಸ್ ಒಳಗಡೆ ನಾವೆಲ್ಲ ಕವರ್ ಮಾಡ್ಕೋತಾ ಹೋಗ್ತೀವಿ. ಸೊ ಈಗ ಈ ಮಾಡೆಲ್ ಒಳಗೆ ನಾವೇನು ಕಲಿಲಿಕತ್ತೀವಿ ಅಂದರೆ ಒಂದಷ್ಟು ಸಾಫ್ಟ್ವೇರ್ಸ್ ನಮ್ಮ ಲೋಕಲಿ ಸ್ಟೋರ್ ಇರ್ತಾವೆ, ಅದನ್ನ ಒಂದಷ್ಟು ಸರ್ವಿಸ್ ಜೊತೆ ನಾವು ಪ್ಲಸ್ ಮಾಡ್ಕೋತೀವಿ, ಆ್ಯಡ್ ಮಾಡ್ಕೋತೀವಿ. ದಟ್ ಈಸ್ ಹಿ ಇಸ್ ಟೆಲಿಂಗ್. ಇಲ್ಲಿ 3 ಪಾಯಿಂಟ್ ಒಳಗಡೆ ಅದನ್ನೇ ಹೇಳ್ಕೊಡ್ತಾ ಇದ್ದಾರೆ ನಿಮಗೆ. ಇನ್ ದಿಸ್ ಮಾಡೆಲ್ typically software as a service is boosted ಅಂದ್ರೆ added with software running locally. ನನ್ನ ಮಷಿನ್ ಒಳಗೆ ಏನು ರನ್ ಆಗ್ಲಿಕ್ಕತ್ತದ ಅದ್ರ ಜೊತೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಬೂಸ್ಟ್ ಅಂದ್ರೆ ಆಡ್ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡ್ತೀವಿ ಅದ್ರ ಪವರ್ ಅನ್ನ ಬೈ ಆಡಿಂಗ್ ದ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ದಟ್ ಈಸ್ ಯು ರನ್ ಸಮ್ ಸಾಫ್ಟ್ವೇರ್ಸ್ ಆನ್ ಸೈಟ್. ನಿಮ್ಮ ಲೋಕಲ್ ವೆಬ್ಸೈಟ್ಸ್ ಒಳಗಡೆ ನಿಮ್ಮ ಸಾಫ್ಟ್ವೇರ್ಸ್ ನಿಮ್ದು ಏನದಲ್ಲ ಲೋಕಲ್ ಅದ್ರೊಳಗಡೆ ಸಮ್ ಸಾಫ್ಟ್ವೇರ್ಸ್ ಅನ್ನ ರನ್ ಮಾಡ್ಲಿಕ್ಕತ್ತೀರಿ. ಅಂಡ್ ರೀಚ್ ಔಟ್ ದ ಕ್ಲೌಡ್ ಫಾರ್ ಅಡಿಷನಲ್ ಸರ್ವಿಸ್. ನಾ ಹೇಳಿದೆ ವಡಾಪಾವ್ ಪ್ಲೇಟ್ನಾಗಿದೆ, ಸಾಸ್ ಬೇರೆ ಕಡೆ ಹತ್ರ ತಗೊಂಡ್ಬರ್ತೀರಿ. ಅದೇ ನಿಮ್ಮ ಆನ್ ಸೈಟ್ ಒಳಗೆ ಒಂದು ಸಾಫ್ಟ್ವೇರ್ ಅದ, ನೀವು ಬೇರೆ ಕಡೆ ಹತ್ರ ಏನ್ ಮಾಡ್ತೀರಿ ಒಂದಷ್ಟು ಅಡಿಷನಲ್ ಸರ್ವಿಸಸ್ ಅನ್ನ ತಗೋತೀರಿ. ಫಾರ್ ಎಕ್ಸಾಂಪಲ್ ವಡಾಪಾವ್ ಸಾಸ್ ಬಿಟ್ರು ಬೇರೆ ಎಕ್ಸಾಂಪಲ್ ಅದಾವ. ವಾಟ್ಸಪ್ ಅನ್ನೋ ಅಪ್ಲಿಕೇಶನ್ ಏನದ ಸಾಫ್ಟ್ವೇರ್, ಮರೆಕ್ಟ್. ವಾಟ್ಸಪ್ ಇಸ್ ಅ ಸಾಫ್ಟ್ವೇರ್, ನಿಮ್ಗೆಲ್ಲರಿಗೂ ಅರ್ಥ ಆಗ್ತದೆ. ವಾಟ್ಸಪ್ ಇಸ್ ಅ ಸಾಫ್ಟ್ವೇರ್, ಅದು ನಿಮ್ಮ ಲೋಕಲ್ ಕಂಪ್ಯೂಟರ್ ದಟ್ ಈಸ್ ನಿಮ್ಮ ಮೊಬೈಲ್ ಒಳಗೆ ಇನ್ಸ್ಟಾಲ್ಡ್ ಅದ. ಬಟ್ ಮೆಸೇಜಸ್ ನಿಮ್ಮ ಮೊಬೈಲ್ ಒಳಗೆ ಸ್ಟೋರ್ ಇರಂಗಿಲ್ಲ, ಸಮ್ ಬ್ಯಾಕಪ್ಸ್ ಅನ್ನ ಇಟ್ಟಿರ್ತೀರಿ. ಆ ಬ್ಯಾಕಪ್ಸ್ ಎಲ್ಲಿರ್ತಾವು? ಸರ್ವರ್ಸ್ ಒಳಗಡೆ ಸ್ಟೋರ್ ಇರ್ತಾವ. ಸರ್ವರ್ಸ್ ಒಳಗಡೆ ಬೆಸ್ಟ್ ಎಕ್ಸಾಂಪಲ್, ನೀವು ವಾಟ್ಸಪ್ ಅನ್ನ ನಿಮ್ಮ ಲೋಕಲಿನೇ ಇಟ್ಟಿರ್ತೀರಿ. ಟು ಸ್ಟೋರ್ ಸಮ್ ಡೇಟಾ, to access some data, we are having a servers connections. So software ನಮ್ದ್ರೊಳಗದ ಪ್ಲಸ್ ಸರ್ವಿಸ್ ಯಾರು ಕೊಡಾಕತ್ತಾರ? ಸರ್ವರ್ಸ್ ಕೊಡ್ಲಿಕತ್ತಾರ. ಆಸ್ ಇಟ್ ಈಸ್ ನಿಮ್ ಫೇಸ್ಬುಕ್ ಒಳಗೆ ನೀವೇನೋ ಪೋಸ್ಟ್ ಮಾಡ್ತೀರಿ, ಫೇಸ್ಬುಕ್ ಅನ್ನೋ ಅಪ್ಲಿಕೇಶನ್ ನಿಮ್ಮಲ್ಲಿ ಅದ, ನಿಮ್ಮ ಸ್ಟೋರಿ ಎಲ್ಲ ಕಡೆ ಶೇರ್ ಆಗ್ಲಿಕ್ಕತ್ತದ, ನಿಮ್ಮ ಡಿವೈಸ್ ಒಳಗೆ ಇಟ್ಕೊಂಡು ಎಲ್ಲ ಕಡೆ ಶೇರ್ ಆಗ್ಲಿಕ್ಕತ್ತದ. ದಟ್ ಈಸ್ ಸಾಫ್ಟ್ವೇರ್ ಪ್ಲಸ್ ಸರ್ವಿಸಸ್. ನಿಮ್ಮ ಫೇಸ್ಬುಕ್ ಸಾಫ್ಟ್ವೇರ್ ಒಳಗೆ ನೀವೇನು ಅಪ್ಡೇಟ್ ಮಾಡಿರ್ತೀರೋ ಅದೆಲ್ಲ ಸರ್ವರ್ ಥ್ರೂ ನಿಮ್ಗೆ ಆಕ್ಸೆಸ್ ಆಗ್ತಾ ಬರ್ತದೆ. ಅರ್ಥ ಆಗ್ತದ್ರಿ? ಸೊ ಯು ಆರ್ ಮೇಂಟೈನ್ ಸಮ್ ಸಾಫ್ಟ್ವೇರ್ ಆನ್ ಸೈಟ್ ವಿಚ್ ಆಕ್ಸೆಸ್ ಅ ಡೇಟಾ ಸ್ಟೋರ್ಡ್ ಆನ್ ದ ಕ್ಲೌಡ್. As I told, Facebook you are maintaining, WhatsApp you are maintaining, they are accessing the data which are stored on the cloud. ಫೇಸ್ಬುಕ್ ಒಳಗೆ ನೀವೇನು ಮಾಡಾಕತ್ತೀರಿ? ಬೇರೆದವ್ರ ಸ್ಟೋರಿನ ಓದ್ತೀರಿ, ಬೇರೆದವ್ರ ಫೋಟೋಸನ್ನು ನೋಡ್ತೀರಿ, ನಿಮ್ಮ ಫೋಟೋಸನ್ನು ಶೇರ್ ಮಾಡ್ತೀರಿ. ಇವೆಲ್ಲವೂ ಕೂಡ ನಾವು ಕ್ಲೌಡ್ ಮುಖಾಂತರನೇ ಮಾಡ್ಲಿಕ್ಕತ್ತೀವಿ, ಇಂಟರ್ನೆಟ್ ಮುಖಾಂತರನೇ ಮಾಡ್ಲಿಕ್ಕತ್ತೀವಿ. ಅವು ಬೇರೆ ಎಲ್ಲೋ ಸ್ಟೋರ್ ಅದಾವ, ಅವನ್ನ ನಾವು ವ್ಯೂ ಮಾಡಾಕತ್ತೀವಿ. ಎದ್ರ ಮುಖಾಂತರ? ಫೇಸ್ಬುಕ್ ಅನ್ನೋ ಆ್ಯಪ್ ಮುಖಾಂತರ. ಫೇಸ್ಬುಕ್ ಆ್ಯಪ್ ಇಲ್ರಿ ಸರ್ ನಮ್ಮ ಹತ್ರ, ನಾವ್ಯಾಂಗೆ ಗೂಗಲ್ ಕ್ರೋಮ್ ಅನ್ನೋ ಆ್ಯಪ್ ಇದೆಲ್ಲ ಸಾಫ್ಟ್ವೇರ್ ಅದಲ್ಲ, ಅದ್ರ ಜೊತೆನೂ ಮಾಡಾಕತ್ತೀರಿ. ಸಾಫ್ಟ್ವೇರ್ ಎಲ್ಲಿ ಸ್ಟೋರ್ ಅದ? ಗೂಗಲ್ ಕ್ರೋಮ್, ನಿಮ್ಮ ಲೋಕಲ್ ಮಷಿನ್ ಒಳಗಡೆ. ಬ್ರೌಸರ್ ಕೂಡ ಒಂದು ಸಾಫ್ಟ್ವೇರ್ ಅಲ್ಲ ನಮ್ಗೆ. ಆಸ್ ಇಟ್ ಇಸ್, ದಿಸ್ ಇಸ್ ಎಸ್ಪೆಷಲಿ ಗುಡ್ ಫಾರ್ ರಿಮೋಟ್ ವರ್ಕರ್ಸ್. ಯಾರಿಗಿದು ಹೆಲ್ಪ್ ಆಗ್ತದ? ಈಗ ನಾನು ಲೋಕಲಿ ಒಂದು ಸ್ಕ್ರೀನ್ ರೆಕಾರ್ಡರ್ ಅದ ನನ್ನ ಹತ್ರ ಸಾಫ್ಟ್ವೇರ್, ಅದ್ರೊಳಗೆ ನಿಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಕ್ಸ್ಪ್ಲೈನ್ ಮಾಡಿದ್ದನ್ನ ನಾ ಏನು ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ನಿಮಗೆ ಕ್ಲೌಡ್ ಮುಖಾಂತರ ಶೇರ್ ಮಾಡ್ಲಿಕ್ಕತ್ತೀನಿ. ಸಿಂಪಲ್ ಅದ ರೀ. ನಿಮ್ಮ ಹತ್ರ ಒಂದು ಡಿವೈಸ್ ಅದ, ಯೂಟ್ಯೂಬ್ ಅನ್ನೋ ಒಂದು ಅಪ್ಲಿಕೇಶನ್ ಅದ, ನನ್ನ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ಯಾವ, ಯೂಟ್ಯೂಬ್ ಒಳಗೆ ಅಪ್ಲೋಡ್ ಆಗ್ಯಾವ. ನೀವು ಅದನ್ನು ಯೂಟ್ಯೂಬ್ ಯೂಸ್ ಮಾಡ್ಕೊಂಡು ಏನು ಮಾಡ್ತೀರಿ? ಆಕ್ಸೆಸ್ ಮಾಡ್ತೀರಿ. ಸಿಂಪಲ್. ನಿಮ್ಮ ಹತ್ರ ಒಂದು ಸಾಫ್ಟ್ವೇರ್ ಅದ, ಅದನ್ನ ಆಕ್ಸೆಸ್ ಎದ್ರಿಂತ ಮಾಡಾಕತ್ತೀರಿ? ಯೂಟ್ಯೂಬ್ ಸರ್ವರ್ದಿಂತ ಮಾಡ್ಲಿಕ್ಕತ್ತೀರಿ. ಆ ಸರ್ವರ್ ಒಳಗೆ ನನ್ನ ವಿಡಿಯೋ ಸ್ಟೋರ್ ಅದಾವ. ಸೊ ಯು ಆರ್ ಆಕ್ಸೆಸಿಂಗ್ ಅ ಡೇಟಾ ಥ್ರೂ ದ ಯೂಟ್ಯೂಬ್ ಟು ಯೂಟ್ಯೂಬ್ ಸರ್ವರ್. ಯಾರಿಗೆ ಹೆಲ್ಪ್ ಆಗ್ತದೆ ಇದು? ಇಂಥವು ರಿಮೋಟ್ ವರ್ಕರ್ಸ್ ಅಂತ ಕರಿತೀವಿ ನಾವು. ಯಾರು ಮನಿಯಿಂದ ಮನಿಗೆ, ಈಗ ಅಮೆಜಾನ್ದವ್ರು ಬರ್ತಾರೆ ಗೊತ್ತಾ, ನಿಮ್ ಬ್ಲೂ ಡರ್ಟ್ ಅಂತ ಬರ್ತಾರೆ, ನಿಮ್ಗೆಲ್ಲ ಸಪ್ಲೈ ಮಾಡ್ತಿರ್ತಾರ. ಅವ್ರ ಪಾಪ ಬಿಸಿಲೊಳಗಡೆ ನಿಂತ್ಕೊಂಡೆಲ್ಲ ಸಪ್ಲೈ ಮಾಡ್ತಿರ್ತಾರ. ಅವ್ರು ನಿಮ್ದು ಆನ್ಲೈನ್ ಸಿಗ್ನೇಚರ್ ಅಂತ ತಗೋತಾರ, ನಿಮ್ದು ಎಂಟ್ರಿ ಮಾಡ್ಕೋತಾರ. ಇದೆಲ್ಲವೂ ಸಾಫ್ಟ್ವೇರ್ ಪ್ಲಸ್ ಸರ್ವಿಸಸ್. ಕಮ್ಯೂಟರ್ಸ್, ಯಾರು ಟೆಲಿಕಮ್ಯುನಿಕೇಶನ್ ಮಾಡ್ತಿರ್ತಾರ. ಈಗ ನಾ ಮನೆಯೊಳಗದಿನ ಈ ಕೊರೋನಾ ಎಫೆಕ್ಟ್ ಇರೋದ್ರಿಂದ ಎಲ್ಲ ಟೆಲಿಕಮ್ಯುನಿಕೇಟರ್ಸ್ ಏನದಾರ ಮನ್ಯಾಗ ಅದಾರ. ದಿ ಕ್ಯಾನ್ ವರ್ಕ್ ಫ್ರಮ್ ಹೋಮ್ ಬಿಕಾಸ್ ದ ನೆಟ್ವರ್ಕ್ ಇಸ್ ಫ್ರೇಮ್ ಲೈಕ್ ಗ್ಲಾಸ್.
ನಿಮ್ಗೊಂದು ಸಾಫ್ಟ್ವೇರ್ ಕೊಟ್ಟಿರ್ತಾನ, ಆ ಸಾಫ್ಟ್ವೇರ್ ಒಳಗೆ ನೀವು ಅಪ್ಡೇಟ್ ಮಾಡಬೇಕು. ಸೊ ಅದು ನಿಮ್ ಕಾಲ್ ಕನೆಕ್ಷನ್ ಕೊಡ್ತದ. ಸೊ ಎನಿ ಒನ್ ಎಲ್ಸ್ ಹೂ ನೀಡ್ಸ್ ಟು ಬಿ ಅವೇ ಫ್ರಮ್ ದ ಕಾರ್ಪೊರೇಟ್ ಡೇಟಾ ಸೆಂಟರ್ಸ್, ಯಾರು ಬೇಕಾದವ್ರು ಇರ್ಬೋದು, ಡೇಟಾ ಸೆಂಟರ್ದಿಂದ ಹೊರಗಿದ್ರು ಅಂತಂದ್ರ, ವರ್ಕ್ ಹೊರಗೆ ಮಾಡ್ತಿದ್ರು ಅಂತಂದ್ರ, ಈಗ ನನ್ನ ಕಂಪ್ನಿ, ನಾ ಒಂದು ಕಂಪ್ನಿ ಒಳಗೆ ಜಾಬ್ ಮಾಡ್ಲಿಕ್ಕತ್ತೀನಿ ಅಂತ ಇಟ್ಕೋರಿ, IBM ಒಳಗೆ ನಾ ಜಾಬ್ ಮಾಡ್ಲಿಕ್ಕತ್ತೀನಿ ಅಂತ ಇಟ್ಕೋರಿ. ನಾ IBMದ ಕೆಲವೊಂದು ಕೆಲಸನ ಮನ್ಯಾಗ ಕುತ್ಕೊಂಡ್ ಮಾಡ್ಲಿಕ್ಕತ್ತೀನಿ, ಅವ್ರು ಡೇಟಾ ಸೆಂಟರ್ ಒಳಗೆ ಇಲ್ಲ. ಸೊ ಅವಾಗ ಅವ್ರು ಒಂದು ಸಾಫ್ಟ್ವೇರ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ ನನಗೆ. IBMದವರು ಒಂದು ಸಾಫ್ಟ್ವೇರ್ ಅನ್ನ ಪ್ರೊವೈಡ್ ಮಾಡ್ಯಾರ ಅಂತ ಇಟ್ಕೋರಿ ನನಗೆ. ಆ ಸಾಫ್ಟ್ವೇರ್ ಅನ್ನ ನಾನು ಅವ್ರ ಡೇಟಾ ಬೇಸಿಗೆ, ಡೇಟಾ ಸೆಂಟರ್ಗೆ ಕನೆಕ್ಟ್ ಮಾಡ್ಕೋಬೇಕು. ಸೊ ಕನೆಕ್ಟ್ ಮಾಡ್ಕೋಬೇಕು ಅಂದ್ರೆ ನಾ ಕ್ಲೌಡ್ ಮುಖಾಂತರನೇ ಕನೆಕ್ಟ್ ಮಾಡ್ಕೋಬೇಕು. ಸೊ ನನ್ನ ಹತ್ರ ಲೋಕಲಿ ಒಂದು ಸಾಫ್ಟ್ವೇರ್ ಆಫ್ ದ IBM ಅದ, ಅದು IBM ಡೇಟಾ ಸೆಂಟರ್ ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಂಗೆ ಕ್ಲೌಡ್ ರಿಕ್ವೈರ್ಮೆಂಟ್ ಬೇಕು. ದಿಸ್ ಇಸ್ ಅ ಸಾಫ್ಟ್ವೇರ್ ಪ್ಲಸ್ ಸರ್ವಿಸಸ್. ಐ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್. So software plus service takes the concept of software as a service to match packaged softwares. ಸಿಂಪಲ್ ಅದ, ಅರ್ಥ ಮಾಡ್ಕೊರಿ. ಒಂದಷ್ಟು ಕಾನ್ಸೆಪ್ಟ್ ಆಫ್ ದ ಸಾಫ್ಟ್ವೇರ್ ಆಸ್ ಅ ಸರ್ವಿಸಸ್ ಅನ್ನ ತಗೊಂಡು ಪ್ಯಾಕೇಜ್ ಮಾಡ್ಕೊಂಡೇವಿ. ಯಾವ ಪ್ಯಾಕೇಜ್ ಸಾಫ್ಟ್ವೇರ್ಸ್ ಅದಾವಲ್ಲ, ಪ್ಯಾಕೇಜ್ ಅಂದ್ರೆ ತಿಳಿತದಲ್ಲ, ಸಮ್ ಸಾಫ್ಟ್ವೇರ್ಸ್ ಅನ್ನ ಪ್ಯಾಕೇಜ್ ಮಾಡಿರ್ತಾರ, ಅಲ್ಲಿ ಆ ಸಾಫ್ಟ್ವೇರ್ಸ್ಗೆ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅನ್ನ ಮ್ಯಾಚ್ ಮಾಡ್ತಾರ. ಅರ್ಥ ಆಗ್ತದ್ರಿ ಈ ಪಾಯಿಂಟ್? ಸಾಫ್ಟ್ವೇರ್ ಆಸ್ ಅ ಸರ್ವಿಸಸ್ ಅನ್ನ ಮ್ಯಾಚ್ ಮಾಡ್ತಾರ. ಈಗ ವಡಾಪಾವ್, ನಿಮಗೇನ್ರ ಸಾಸ್ ಸಿಗ್ಲಿಲ್ಲ, ಏನ್ ತಿನ್ಬೋದು ಅದ್ರ ಜೊತೆ ನೀವು? ಬೇರೆ ಸಾಫ್ಟ್ವೇರ್ ಏನ್ರಿ ಅದ ನಮ್ಗೆ ಸಾಸ್ ಬಿಟ್ಟು? ಅಷ್ಟೊಂದರ್ ಸಮ್ ಶೇಂಗಾ ಚಟ್ನಿ ಇಸ್ ದೇರ್, ಬೈ ಇಟ್. 2 ಪ್ಯಾಕೇಜ್ ಅದಾವ ನನಗಲ್ಲೇ. ವಡಾಪಾವ್ ಒಂದೇ ಅದ, ನನ್ನ ಹತ್ರ ಒಂದು ಸಾಫ್ಟ್ವೇರ್ ಅದ XYZ. 2 ಸೊಲ್ಯೂಷನ್ ಅದಾವ, ಸಾಸ್ ಅಂಡ್ ಶೇಂಗಾ ಚಟ್ನಿ, ಸಾಸ್ ಅಂಡ್ ಶೇಂಗಾ ಚಟ್ನಿ. Let me understand by drawing the thing here. We'll draw the things. I will take the pen like this. We'll draw here, else here itself. Sorry for the late. Okay. Here is a software. Here is a X and here is a Y. Assume that ಇದು ಸಾಫ್ಟ್ವೇರ್ X ಅಂತ ಇಟ್ಕೋರಿ, ಇದು ಸಾಫ್ಟ್ವೇರ್ X ಅಂತ ಇಟ್ಕೋರಿ, ಇದು Y, ಇದು Z. ಇಲ್ಲಿ ವಡಾಪಾವ್ ಅನ್ರಿ, ಇಲ್ಲಿ ಸಾಸ್ ಅನ್ರಿ, ಇಲ್ಲಿ ಚಟ್ನಿ ಅನ್ರಿ. ಐ ಹೋಪ್ this software accessed through this one and accessed through this one. ಇದನ್ನು ಆಕ್ಸೆಸ್ ಮಾಡಬಹುದು, ಇದನ್ನು ಆಕ್ಸೆಸ್ ಮಾಡಬಹುದು. ಸೊ ನನಗೆ ಇದು ಅವೈಲೇಬಲ್ ಇಲ್ಲ ಅಂದ್ರೆ ನಾ ಏನ್ ಮಾಡ್ಬೋದ್ರಿ, ಈ ಪ್ಯಾಕೇಜ್ ಅನ್ನು ಚೂಸ್ ಮಾಡಬಹುದು. ಇದಕ್ಕೆ ನಾವು ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಇಸ್ ಮ್ಯಾಚ್ಡ್ ವಿತ್ ದ ಕಾನ್ಸೆಪ್ಟ್. ಐ ಹೋಪ್ ಇಟ್ is clear. It is clear to you people. We'll rub it. Next, we'll understand this one by the diagram. ಏನ್ ಹೇಳಿದೆ ಇಷ್ಟೊತ್ತನ ನಿಮ್ಗೆ, ಅದನ್ನ ಒಂದು ಸ್ವಲ್ಪ ಡಯಾಗ್ರಾಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಾನು. ಯುವರ್ ಆರ್ಗನೈಸೇಷನ್ ವಿತ್ ಲೋಕಲಿ ಹಾಸ್ಟೆಲ್, ನಿಮ್ದು ಒಂದು ಆರ್ಗನೈಸೇಷನ್ ಅದ, ಆನ್ ಸೈಟ್ ಸಾಫ್ಟ್ವೇರ್ ಅದ, ಒಂದು ಲೋಕಲ್ ಸಾಫ್ಟ್ವೇರ್ X ಅಂತ ಇಟ್ಕೋರಿ. ಸೊ ಅಡಿಷನಲ್ ಸರ್ವಿಸಸ್ ಆಫರ್ಡ್ ಬೈ ದ ಕ್ಲೌಡ್ ವೆಂಡರ್. ನೀವೀಗ IBM ವರ್ಕರ್ ಅಥವಾ ಅಮೆಜಾನ್ ವರ್ಕರ್ ಇದ್ರಿ ಅಂತ ಇಟ್ಕೋರಿ. ನೀವು ಎಲ್ಲೋ ನಿಮ್ದು ಒಂದು ಡಿವೈಸ್ ಅನ್ನ ತಗೊಂಡು ಯಾರಿಗೋ ಒಬ್ಬರಿಗೆ ಸರ್ವಿಸ್ ಕೊಡ್ಲಿಕ್ಕೆ ಹೋಗಿರಿ. ಅಮೆಜಾನ್ದವ್ರು ನೀವು ಸರ್ವಿಸ್ ಕೊಡ್ಲಿಕ್ಕೆ ಹೋಗಿರಿ. ಅಮೆಜಾನ್ದವ್ರ ಹತ್ರ ಒಂದು ಮೊಬೈಲ್ ಇರ್ತದೆ, ಸ್ಪೆಷಲ್ ಮೊಬೈಲ್. ಇಟ್ ಈಸ್ ಹ್ಯಾವಿಂಗ್ ಸಮ್ ಸಾಫ್ಟ್ವೇರ್, ಒಂದು ಸಾಫ್ಟ್ವೇರ್ ಅದ. ಸೊ ಆ ಅಮೆಜಾನ್ದವ್ರು ಏನ್ ಮಾಡ್ತಾರ, ಬಂದಂತಹ ಡೆಲಿವರಿ ಬಾಯ್ ತನ್ನ ಸಾಫ್ಟ್ವೇರ್ ಒಳಗಡೆ ಡೇಟಾನ ಸರ್ಚ್ ಮಾಡ್ತಾನ. ನಿಮ್ಮ ಹೆಸರನ್ನ ಹೊಡಿತಾನ ಅಥವಾ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ತಾನೆ. ಎಂಟರ್ ಮಾಡಿದ ತಕ್ಷಣ ಇಂಟರ್ನೆಟ್ ಕನೆಕ್ಷನ್ ಮುಖಾಂತರ ಇಟ್ ವಿಲ್ ಬಿ ಆಡೆಡ್ ಟು ದ ಸಮ್ ಕ್ಲೌಡ್. ಅಮೆಜಾನ್ ಒಂದು ಕ್ಲೌಡ್ ಇರ್ತದಲ್ಲ, ಅಮೆಜಾನ್ ಸ್ಟೋರೇಜ್ ಇರ್ತದ, ಅಲ್ಲಿ ಹೋಗ್ತದೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ನಿಮ್ದು ಇನ್ಫಾರ್ಮೇಶನ್ ಸ್ಟೋರ್ ಇರ್ತದೆ. ಇವ ಇದನ್ನ ಬೈ ಮಾಡಿದ್ದ, ಈ ಬುಕ್ ಅನ್ನ ಬೈ ಮಾಡಿದ್ದ, ಇಷ್ಟು ಕಾಸ್ಟ್ ಇತ್ತು, ಇದು ಇತ್ತು. ಅಲ್ಲಿ ನಿಮ್ಗೆ ಏನ್ ಮಾಡ್ತಾನವ, ಮತ್ತೆ ತನ್ನ ವೆಬ್ಸೈಟ್, ತನ್ನ ಸಾಫ್ಟ್ವೇರ್ ಒಳಗ ಒಂದಷ್ಟು ಸಿಗ್ನೇಚರ್ ಅನ್ನ ಮಾಡ್ಕೋತಾನ. ದೆನ್ ಇಟ್ ವಿಲ್ ಬಿ ಡೆಲಿವರ್ಡ್ ಟು ಯು. ಐ ಹೋಪ್ ಇಟ್ ಈಸ್ ಅಂಡರ್ಸ್ಟುಡ್. ವಿತ್ ಸಾಫ್ಟ್ವೇರ್ ಪ್ಲಸ್ ಸರ್ವಿಸ್ ಲೋಕಲಿ ಹಾಸ್ಟೆಡ್ ಸಿಸ್ಟಮ್. ಏನ್ ಹೇಳಕತ್ತಾನಂದ್ರೆ, ನಾನು ಲೋಕಲಿ ಹಾಸ್ಟೆಡ್ ಸರ್ವಿಸ್ ಸಾಫ್ಟ್ವೇರ್ ಅನ್ನ, ನನ್ನ ಹತ್ರ ಒಂದು ಸಾಫ್ಟ್ವೇರ್ ಅದ, ಆ ಸಾಫ್ಟ್ವೇರ್ ಅನ್ನ ನಾ ಏನ್ ಮಾಡ್ಲಿಕ್ಕತ್ತೀನಿ ಅಂತಂದ್ರ
ಒಂದಷ್ಟು ಅಡಿಷನಲ್ ಸರ್ವಿಸಸ್ ಯಾರು ಕ್ಲೌಡ್ದವ್ರು ಕೊಡ್ಲಿಕತ್ತಾರ ಅದ್ರ ಜೊತೆ ನಾ ಏನ್ ಮಾಡಾಕತ್ತೀನಿ, ಆಡ್ ಮಾಡಾಕತ್ತೀನಿ, ಸಪ್ಲಿಮೆಂಟ್ ಮಾಡಾಕತ್ತೀನಿ. ಇದಿಷ್ಟು ಇಂಟ್ರೊಡಕ್ಷನ್ ಟು ದ ಸಾಫ್ಟ್ವೇರ್ ಪ್ಲಸ್ ಸರ್ವಿಸಸ್. ಬಹಳ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋರಿ. ಇದು ಥಿಯರಿ ಓರಿಯೆಂಟೆಡ್ ಅದ. ಐ ಹೋಪ್ ಇಟ್ ಇಸ್ ಅಂಡರ್ಸ್ಟುಡ್. ಥ್ಯಾಂಕ್ ಯು ವೆರಿ ಮಚ್.